ಲಿಂಗೈಕ್ಯ ಶ್ರೀ ಉಮಾಪತಿ ಚುಕ್ಕಿಯವರ 49ನೇ ಪುಣ್ಯಸ್ಮರಣೆ ಹಾಗೂ ಬಸವ ತತ್ವ ಚಿಂತನೆಗೋಷ್ಠಿಯನ್ನು ಜೂನ್ 11ರ ಬುಧವಾರದಂದು ಸಾಯಂಕಾಲ ಚುಕ್ಕಿ ರುದ್ರಮ್ಮ ಉಮಾಪತಪ್ಪ ಕಲ್ಯಾಣ ಭವನ ಸಿರವಾರದಲ್ಲಿ ನಡೆಸಲಾಗುತ್ತಿದೆ ಎಂದು ಚುಕ್ಕಿ ಪ್ರತಿಷ್ಠಾನದ ಅಧ್ಯಕ್ಷ ಸೂಗಪ್ಪ ಸಾಹುಕಾರ ಚುಕ್ಕಿ ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ವಹಿಸಲಿದ್ದು, ನೇತೃತ್ವವನ್ನು ಅಭಿನವ ಸೋಮನಾಥ ಶಿವಾಚಾರ್ಯರು ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷೆ ವೀಣಾ ಕಾಶಪ್ಪನವರು ಭಾಗವಹಿಸಲಿದ್ದಾರೆ. ನಾಗನೂರು ಗುರುಬಸವ ಮಠದ ಬಸವಗೀತ ತಾಯಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಆಕಾಶವಾಣಿ ಕಲಾವಿದ ನವಲಿಂಗ ಪಾಟೀಲ್ ಸೇರಿ ಹಲವು ಗಣ್ಯರು ಹಾಜರಿರಲಿದ್ದಾರೆ. ಶಾಶ್ವತಯ್ಯ ಸ್ವಾಮಿ ಅವರ 63 ಪುರಾತನ ಪುಟಗಳು, ಸರ್ವಮಂಗಳ ಸಕ್ರಿಯವರ ಚಿತ್ ಜ್ಯೋತಿ, ಬಾಬು ಭಂಡಾರಿಗಲ್ ಅವರ ಸಂಘರ್ಷದ ಹಾದಿಯಲ್ಲಿ ಕೃತಿಗಳಿಗೆ 2024-25ನೇ ಸಾಲಿನ ಸಾಹಿತ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಬಸವೇಶ್ವರರ ಪೂಜೆ, ಮಧ್ಯಾಹ್ನ 1 ಗಂಟೆಗೆ ಗಣಾರಾಧನೆ, ಸಂಜೆ ತತ್ವಚಿಂತನೆಗೋಷ್ಠಿ ನಡೆಯಲಿವೆ. ಸರ್ವರು ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪ್ರತಿಷ್ಠಾನದ ಪರವಾಗಿ ವಿನಂತಿಸಿಕೊಂಡರು. ನಮ್ಮ ಪೂಜ್ಯ ತಂದೆಯವರಾದಂತಹ ಉಮಾಪತಿ ಚುಕ್ಕಿಯವರ 49ನೇ ಪುಣ್ಯಸ್ಮರಣೋತ್ಸವ ಹಾಗೂ ಬಸವ ತತ್ವ ಚಿಂತನೆಗೋಷ್ಠಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಷಡಸ್ಥಲವನ್ನು ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ನವಕರು ಇವರು ನೇತೃತ್ವ ವಹಿಸಿರುತ್ತಾರೆ. ಅದೇ ರೀತಿಯಾಗಿ ಉದ್ಘಾಟಕರಾದಂತಹ ಶರಣೆ ಶ್ರೀಮತಿ ವೀಣಾ ಕಾಶಪ್ಪನವರು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಇವರು ಕೂಡ ಉದ್ಘಾಟನೆಯಾಗಿ ಆಗಮಿಸಿರುತ್ತಾರೆ. ಅನುಭವವನ್ನು ಪೂಜ್ಯ ಶ್ರೀ ಬಸವಗೀತ ತಾಯಿಯವರು ಗುರುಬಸವ ಮಠ ನಾಗನೂರು ಬೆಳಗಾವಿ ಜಿಲ್ಲೆ ಇವರು ಅನುಭವವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಾವೇ ವಹಿಸಿರುತ್ತೀವಿ. ಉಪಸ್ಥಿತಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಯಚೂರು, ಹಾಗೂ ಶ್ರೀ ನವಲಿಂಗ ಪಾಟೀಲ್ ಆಕಾಶವಾಣಿ ಮತ್ತು ದೂರದರ್ಶನ ಹಾಸ್ಯ ಕಲಾವಿದರು, ಬಸವ ಮಹಾಮಠ ಬೀದರ್ ಇವರು ಕೂಡ ಆಗಮಿಸುತ್ತಿದ್ದಾರೆ. 2024-25ನೇ ಸಾಲಿನ ಕೃತಿಯ ಪ್ರಶಸ್ತಿ ಪುರಸ್ಕೃತರು ಪ್ರೊಫೆಸರ್ ಶಾಶ್ವತಯ್ಯ ಮುಕುಂದಿನ ಕೃತಿ 63 ಪುರಾತನ ಪುಟಗಳು ಇವರಿಗೆ ಲಭಿಸಿರುತ್ತದೆ. ಮತ್ತು ಶ್ರೀ ಸರ್ವಮಂಗಳ ಸಕ್ರಿ ಕೃತಿ ಚಿತ್ ಜ್ಯೋತಿ ಅವರಿಗೂ ಕೂಡ ಒಂದು ಲಭಿಸಿರುತ್ತದೆ. ಶ್ರೀ ಬಾಬು ಭಂಡಾರಿಗಲ್ ಕೃತಿ ಸಂಘರ್ಷದ ಹಾದಿಯಲ್ಲಿ ಇವರಿಗೆ ಕೂಡ ಒಂದು ಕೃತಿಯ ಒಂದು ಸನ್ಮಾನ ಮತ್ತು ಸಂಭಾವನೆ ಕೂಡ ಕೊಡ್ತಾ ಇದ್ದೀವಿ ಅವರೆಲ್ಲ ಸಾಹಿತಿಗಳಿಗೆ. ಮತ್ತು ಈ ಕಾರ್ಯಕ್ರಮವನ್ನು ಸರ್ವಾರ ಚುಕ್ಕಿ ಪ್ರತಿಷ್ಠಾನದ ವತಿಯಿಂದ ಲಿಂಗೈಕ್ಯ ಉಮಾಪತಿ ಮತ್ತು ರುದ್ರಮ್ಮ ಕಲ್ಯಾಣ ಮಂಟಪದಲ್ಲಿ ಜರುಗುತ್ತಿದೆ. ಈ ಪ್ರತಿ ವರ್ಷದಂತೆ ಈ ವರ್ಷ 49ನೇ ಒಂದು ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಸಿರವಾರದಲ್ಲಿ ನಡೀತಾ ಇದೆ. ಮುಂದಿನ ವರ್ಷ 50ನೇ ವರ್ಷ ಕಾರ್ಯಕ್ರಮ ಇರುತ್ತದೆ. ಯಾಕಂದರೆ 50ನೇ ವರ್ಷ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಒಂದು ದಿನ ಪೂರ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿಕೊಂಡಿದ್ದೀವಿ. ಆದ ಕಾರಣ ತಾವು ಕೂಡ ಎಲ್ಲರೂ ಮಾಧ್ಯಮದವರು, ಮೀಡಿಯಾದವರು ಎಲ್ಲರೂ ಭಾಗವಹಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಪ್ರತಿ ವರ್ಷದಂತೆ ನಾವು ಎಲ್ಲ ಸಾಹಿತಿಗಳಿಗೆ ನಾವು ಪುರಸ್ಕಾರ ಕೊಟ್ಕೊಂತ ಬಂದಿದ್ದೀವಿ. ಮುಂದೆಯೂ ನಾವು ಕೊಡ್ತಾ ಇದ್ದೀವಿ. ನಮ್ಮ ಚುಕ್ಕಿ ಪ್ರತಿಷ್ಠಾನ ವತಿಯಿಂದ ನಮ್ಮ ತಂದೆಯವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಮ್ಮ ಚುಕ್ಕಿ ಪ್ರತಿಷ್ಠಾನದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನಡೀತಾ ಇದ್ದೀವಿ ಅಂತ ಹೇಳಿ ಒಂದು ಈ ಸುದ್ದಿಗೋಷ್ಠಿ ಕಾರ್ಯಕ್ರಮ ಕೃತಿಗಳ ಪುಸ್ತಕ ಕೃತಿಗಳ ಪ್ರಶಸ್ತಿ ಕೊಡ್ತಾ ಇದಾರಲ್ಲ, ಏನು ಬಹುಮಾನ ಏನಿರುತ್ತೆ? ನಮ್ಮ ಭಾಗದ ಸಾಹಿತ್ಯ ಅವರ ಕೃತಿಗಳನ್ನು ಆಹ್ವಾನ ಮಾಡಿಕೊಂಡು
ಪ್ರಾರಂಭಿಸಿ ನಮ್ಮ ಚುಕ್ಕಿ ಪ್ರತಿಷ್ಠಾನದಿಂದ ಪ್ರತಿ ವರ್ಷ ಉತ್ತಮವಾದಂತಹ 3 ಕೃತಿಗಳನ್ನು ಆಯ್ಕೆ ಮಾಡಿ ಆ 3 ಸಾಹಿತಿಗಳಿಗೆ ಒಂದು ಗೌರವ ಸನ್ಮಾನ ಮಾಡುವುದರೊಂದಿಗೆ ನಮ್ಮ ಚುಕ್ಕಿ ಪ್ರತಿಷ್ಠಾನ ಸಂಭಾವನೆಯನ್ನು ಕೂಡ ಕೊಟ್ಟು ಅವರ ಮುಂದಿನ ಒಂದು ಸಾಹಿತ್ಯ ಚಟುವಟಿಕೆಗಳಿಗೆ ಇನ್ನು ಪ್ರೇರಣೆ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿರುವಂತೆ ಈ ಸಲ ಕೂಡ ಅದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 3 ಕೃತಿಗಳಿಗೆ ಇದು ಒಂದು ಪ್ರಶಸ್ತಿ ಹಾಗೂ ಸಂಭಾವನೆಯನ್ನ ಈ ಪ್ರತಿಷ್ಠಾನದ ವತಿಯಿಂದ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ವಿಶ್ವಾಸ್ ಚುಕ್ಕಿ, ಪರಮೇಶ್ವರ್ ಸಾಲಿಮಠ, ಮಲ್ಲಿಕಾರ್ಜುನ್ ಅಳ್ಳೂರು ಸೇರಿದಂತೆ ಹಲವರಿದ್ದರು.